ಹಲೋ ನೀಟ್ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಕೇಳಿರುವಂತ ಕೆಲವೊಂದು ಕ್ವಶನ್ಸ್ ಮತ್ತೆ ಡೌಟ್ಸ್ಗೆ ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ ನೀಟ್ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿ ಮಾಡಬೇಕಾ ಅಂತ ಹೇಳಿ ತುಂಬಾ ಜನ ಕೇಳಿದ್ದಾರೆ. ಸೊ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಪ್ರತಿ ಒಬ್ಬರನ್ನು ಕೂಡ ಮಾಡಬೇಕಾಗತ್ತೆ. ನೀಟ್ ಆಗಿರ್ಬೋದು ಅಥವಾ KCET ಸ್ಟೂಡೆಂಟ್ಸ್ ಆಗಿರ್ಬೋದು. ಸೊ ಒಂದು ವೇಳೆ ನಿಮ್ಮಲ್ಲಿ ಆಪ್ಷನ್ ಎಂಟ್ರಿ ಮಾಡಿದೀರಾ ಅಂದ್ರೆ ಮೆಡಿಕಲ್ಲು ಸೀಟ್ ಸಿಗಿಲ್ಲ ಅಂತ ಹೇಳೋದಾದ್ರೆ ಇಂಜಿನಿಯರಿಂಗು ಮತ್ತೆ ಅಗ್ರಿಕಲ್ಚರು ಈ ತರ ಕೋರ್ಸ್ಗಳಿಗೆ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸೊ ನೀವು ಕೂಡ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಆಪ್ಷನ್ ಎಂಟ್ರಿ ನಿಮ್ಮ ಒಂದು ರಿಸಲ್ಟ್ ಬರಬೇಕು ಅಂತಾನೆ ಅಲ್ವಾ KCET ಸ್ಟೂಡೆಂಟ್ಸ್ ವೇಟ್ ಮಾಡ್ತಿದ್ದು. ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದ್ರೆ ಅವ್ರು ವೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ನೀಟಿಂದು ಏನಕ್ಕಪ್ಪ ವೇಟ್ ಮಾಡಿದ್ರು ಅಂದ್ರೆ ಕಂಬೈನ್ ಒಂದು ಕೌನ್ಸಲಿಂಗ್ ಮಾಡ್ತಾರೆ KEAನವರು. ಸೊ ಕಂಬೈನ್ ಕೌನ್ಸಲಿಂಗ್ ಮಾಡ್ತಾರೆ. ಏನ್ ಕಂಬೈನ್ ಕೌನ್ಸಲಿಂಗು ಅಂದ್ರೆ ಇವಾಗ ನೀಟ್ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ಗೋಸ್ಕರ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ ಅಂತ ಅನ್ಕೊಳ್ಳಿ. ನಿಮ್ಮ ಒಂದು ರ್ಯಾಂಕಿಗೆ ಮೆಡಿಕಲ್ ಸೀಟ್ ಸಿಗ್ಲಿಲ್ಲ, ಯಾವುದು ಕೂಡ ಮೆಡಿಕಲ್ ಸೀಟ್ ಸಿಗ್ಲಿಲ್ಲ ಅಂತ ಹೇಳೋದಾದ್ರೆ ನೆಕ್ಸ್ಟ್ ನೀವೇನ್ ಮಾಡ್ಬೋದು, ಇಂಜಿನಿಯರಿಂಗ್ ಸೇರ್ಬೋದು, ಇಲ್ಲ ಅಗ್ರಿಕಲ್ಚರ್ಗೆ ಸೇರ್ಬೋದು. ಸೊ ಈ ರೀತಿ ಕೆಲವೊಂದು ನಿಮಗೆ ಕೋರ್ಸ್ಗಳಿಗೆ ಈಸಿಯಾಗಿ ನೆಕ್ಸ್ಟ್ ಸ್ಟೆಪ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಇಲ್ಲಿ ಸೇರ್ಕೊಂಡ್ಬಿಡ್ಬೋದು. ಸೊ ಒಂದು ವೇಳೆ ನಿಮಗೆ ಫಸ್ಟ್ ರೌಂಡ್ ನಲ್ಲಿ ಮೆಡಿಕಲ್ ಸೀಟ್ ಸಿಕ್ತು ಅಂತ ಹೇಳೋದಾದ್ರೆ ಸೂಪರ್ ಗುಡ್ ಅಂತಾನೆ ಹೇಳ್ಬೋದು. ಇಲ್ಲ ಅಂದ್ರೆ ನಿಮ್ ಮೆಡಿಕಲ್ ಸೀಟು ನಿಮ್ಮ ಒಂದು ರ್ಯಾಂಕ್ ಪ್ರಕಾರ ಸಿಗ್ಲಿಲ್ಲ ಅಂತ ಹೇಳೋದಾದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಇಂಜಿನಿಯರಿಂಗ್ ಕೋರ್ಸ್ ನ ನೀವು ಆಯ್ಕೆ ಮಾಡಬಹುದು. ಸೊ ಇದನ್ನು ಕೂಡ ಒಂದು ಆಪ್ಷನ್ ಇರುತ್ತೆ ಅಷ್ಟೇ ನಿಮ್ಗೆ. ಸೊ ಈ ರೀತಿ ಕಂಬೈನ್ ಕೌನ್ಸಲಿಂಗ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ನೀಟ್ ನ ಒಂದು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ರು. ಸೊ ನಾನು ನಿಮ್ಗೆ ಹೇಳುವಂತದ್ದೇನಪ್ಪಾ ಅಂದ್ರೆ ನೀಟ್ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೇಕಾಗಲ್ವಾ, ಅದಕ್ಕೋಸ್ಕರ ಅವಾಗಲೇ ನಾನು ವಿಡಿಯೋ ಮಾಡಿದ್ದೀನಿ ಆಪ್ಷನ್ ಎಂಟ್ರಿ ಬಗ್ಗೆ. ಸೇಮ್ ಪ್ರೋಸೆಸ್ ಇರುತ್ತೆ. ಇಲ್ಲಿ ಲಿಂಕ್ ಹಾಕಿರ್ತೀನಿ, ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ. 29 ರೂಪೀಸ್ ಅಷ್ಟೇ. ತುಂಬಾ ಜನ ಬಂದ್ಬಿಟ್ಟು 1000 ರೂಪಾಯಿ ಎಲ್ಲ ಹೇಳ್ತಿದ್ದಾರೆ ಕೌನ್ಸಲಿಂಗ್ ಪ್ರೋಸೆಸ್ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ, ಆಪ್ಷನ್ ಎಂಟ್ರಿ ಮಾಡ್ಕೊಡ್ತೀವಿ ಅಂತ ಹೇಳಿ. ನಾವು ಜಸ್ಟ್ 29 ರೂಪೀಸ್ಗೆ ಲೈವ್ ಡೆಮೋನ ತೋರಿಸ್ಬಿಟ್ಟಿದ್ದೀವಿ. ಪ್ರತಿಯೊಬ್ಬರು ಕೂಡ ಇಲ್ಲಿ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಹೋಗಿ ನೋಡ್ಬೇಕಾಗತ್ತೆ. ಓಕೆನಾ. ಆಪ್ಷನ್ ಎಂಟ್ರಿನಲ್ಲಿ ಮಲ್ಟಿಪಲ್ ಕಾಲೇಜಸ್ ಆ್ಯಡ್ ಮಾಡಬಹುದು. ಹೌದು, ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ರ್ಯಾಂಕ್ ಪ್ರಕಾರ ಯಾವ ಒಂದು ಕಾಲೇಜಸ್ ನಿಮಗೆ ಪ್ರಿಫರಬಲ್ ಆಗಿರುತ್ತೋ ಆ ಒಂದು ಕಾಲೇಜಸ್ನ ನೀವು ಎಷ್ಟು ಬೇಕಾದ್ರೂ 1 ರಿಂದ 7, 8 ಎಷ್ಟು ಕಾಲೇಜಸ್ ಬೇಕಾದ್ರೂ ನೀವು ಇಲ್ಲಿ ನಾರ್ಮಲ್ ಆಗಿ ಲಿಸ್ಟ್ ಪ್ರಕಾರ ನೀವು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಕೋರ್ಸ್ ಪ್ರಕಾರವಾಗಿ ನೀವು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಷ್ಟು ಡೀಟೇಲ್ಸ್ ಹೇಳಬೇಕಾಗಿತ್ತು. ಮತ್ತೆ ಸೀಕ್ರೆಟ್ ಕೀ ಅಂತ ಇರುತ್ತೆ. ನೀವು ಆಪ್ಷನ್ ಎಂಟ್ರಿ ಡೆಮೋ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ. ಒಂದು ಸೀಕ್ರೆಟ್ ಕೀ ಅಂತ ಇರುತ್ತೆ. ಸೊ ಆ ಒಂದು ಕೀನ ಯಾವುದೇ ಕಾರಣಕ್ಕೂ ಯಾರಿಗೂ ಶೇರ್ ಮಾಡಕ್ ಹೋಗ್ಬೇಡಿ. ಏನಕ್ಕಪ್ಪ ಅಂದ್ರೆ ಆ ಒಂದು ಕೀನ ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ಸೀಕ್ರೆಟ್ ಕೀನ ಅಂದ್ರೆ ಅವರು ನಿಮ್ಮ ಒಂದು ಸೀಕ್ರೆಟ್ ಕೀ ಇಟ್ಕೊಂಡು ಇಡೀ ಆಪ್ಷನ್ ಎಂಟ್ರಿ ಚೇಂಜ್ ಮಾಡಿಬಿಡ್ಬೋದು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸೀಕ್ರೆಟ್ ಕೀನ ಶೇರ್ ಮಾಡಕ್ ಹೋಗ್ಬೇಡಿ. ಯಾರಿಗೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಕೊಡಿ ಅಂತ ಕೇಳಕ್ ಹೋಗ್ಬೇಡಿ. ನಿಮಗೆ ಗೊತ್ತಿರುತ್ತೆ ನಿಮ್ಮ ಒಂದು ರ್ಯಾಂಕಿಗೆ ಯಾವ ಒಂದು ಕಾಲೇಜಸ್ ಬರುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ, ಹೋಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್.